ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಅಂಜನಾಪುರ 9 ಬ್ಲಾಕಲ್ಲಿರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಟ್ರಿಪ್ಲೆಕ್ಸ್ ಹೌಸ್ನ ಮನೆ ತೋರಿಸೋದಕ್ಕೆ ಬಂದಿದ್ದೀನಿ. ನಿಮಗೆ ಈಸ್ಟ್ ಫೇಸಲ್ಲಿ 25 ಬರುತ್ತೆ, ನಾರ್ತ್ ಫೇಸಲ್ಲಿ 40 ಅಡಿ ಬರುತ್ತೆ. 25ಕ್ಕೆ 40 ಇರುವಂಥದ್ದು ಕಾರ್ನರ್ ನಾರ್ತ್ ಈಸ್ಟ್. ಸಾಕಾಗಿದೆ ಮನೆ. ನಿಮಗೆ ನಾರ್ತ್ ಫೇಸಲ್ಲಿ 35ರಿಂದ 40 ಅಡಿ ರಸ್ತೆ ಸಿಗುತ್ತೆ, ಹಾಗೆ ಈಸ್ಟ್ ಫೇಸಲ್ಲೂ ಕೂಡ 35ರಿಂದ 40 ಅಡಿ ರಸ್ತೆ ಸಿಗುತ್ತೆ. ಈಗ ಫ್ರಂಟ್ ಎಲಿವೇಷನ್ ಬಗ್ಗೆ ಹೇಳಬೇಕಂದ್ರೆ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ MS ಗೇಟು, ಹಾಗೆ ಮೇಲ್ಗಡೆ ಫಂಡರ್ ಮ್ಯಾಕ್ಸು, ವಾಲ್ ಕ್ಲೈಂಡಿಂಗು, ಸ್ಟ್ರಕ್ಚರ್ ಪೇಂಟಿಂಗು, ಮತ್ತು ಇಲ್ಲಿ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು, ಗ್ರಾನೈಟು. ಮನೆ ಸೇರಿ ಬರೋದಕ್ಕೋಸ್ಕರ ಸ್ಕೂಲ್ ದಯಾನಂದ ಸಾಗರ NPS ಸ್ಕೂಲು, ಪೂರ್ಣ ವಿಕಾಸ ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತುಂಬ ಹತ್ತಿರದಲ್ಲಿದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರುವಂಥದ್ದು. ಕಾರ್ನರು ತುಂಬ ಒಳ್ಳೆ ಲೊಕ್ಯಾಲಿಟಿ ಇರುವಂಥ ಮನೆ. ಪ್ರೈಸ್ ಮನೆ ಎಂಡಲ್ಲಿ ಹೇಳ್ತೀನಿ, ನೋಡ್ತಾ ಇದ್ದೀವಿ. ಫ್ಲೋರಿಂಗ್ ಬಂದು ಆ್ಯಂಟಿ ಸ್ಕಿಡ್ ಲಪ್ಪತ್ರ ಗ್ರಾನೈಟು, ಪಾರ್ಕಿಂಗ್ ಲೇಔಟಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಸಂಪ್ ಇದೆ, ಬೋರ್ವೆಲ್ ಇದೆ. ಈ ಕಡೆ ಗೇಟ್ ಪಕ್ಕದಲ್ಲಿ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ನೋಡ್ತಾ ಇದ್ದೀರಾ, ಸುತ್ತ 2x4 ವೆಟ್ರಿಫೈಡ್ ಟೈಲ್ಸು, ಮತ್ತು ಇಲ್ಲಿ ಕಾವೇರಿ ಪಾಯಿಂಟು, ಲಿಫ್ಟ್ ಪ್ರಾವಿಷನ್ ಆಪೋಸಿಟ್ ಇದೆ. ಒಂದು ಕಾಮನ್ ಟಾಯ್ಲೆಟು, ಹಾಗೆ ವೆಂಟಿಲೇಷನ್ಗೆ ನಾರ್ತ್ ಫೇಸಲ್ಲಿ ಒಂದು ವಿಂಡೋ, ಹಾಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. 4 ಕಡೆಯಿಂದನೂ ಬೆಳಕು ಗಾಡಿ ಬರುತ್ತೆ. ಈಗ POP ಫಾಲ್ ಸೀಲಿಂಗ್ ಬಗ್ಗೆ ನಾರ್ಮಲಾಗಿ ಮಾಡಿಕೊಟ್ಟಿದ್ದಾರೆ ವಿತ್ತು ಪ್ರೊಫೈಲ್ ಲೈಟು. ಎಲೆಕ್ಟ್ರಿಕ್ ಮೀಟರ್ ಅಲ್ಲಿದೆ, ಹಾಗೆ ಇಲ್ಲಿ ಶೂ ರ್ಯಾಕು. ಇಲ್ಲಿ 3 ಕಾರ್ ನಿಲ್ಲಿಸ್ಕೋಬೋದು. ಇಲ್ಲೂ ವಿಂಡೋ ಕೂಡ ಎಲ್ಲ ಮಾಡಿದ್ದೀವಿ. ಇಲ್ಲಿ ಏನಕ್ಕೆ ಆ ಥರ ಕೊಟ್ಟಿದ್ದಾರೆ ವಿಂಡೋ ಅಂತಂದರೆ, ಫ್ಯೂಚರಲ್ಲಿ ನೀವು ಬೇಕಾದರೆ ಇಲ್ಲಿ 1 BHK ಥರ ಮಾಡ್ಕೋಬೋದು, ಅಥವಾ 7 ರೂಮ್ ಥರ ಮಾಡ್ಕೋಬೋದು. ಬೀಮ್ ಬಿಟ್ಟಿದ್ದಾರಲ್ವ, ಗೋಡೆ ರೈಸ್ ಮಾಡಿಕೊಂಡ್ರೆ 1 BHK ಥರ ಮಾಡ್ಕೋಬೋದು. ಅದರ್ವೈಸ್ 3 ಕಾರ್ಗಳು ಈಸಿಯಾಗಿ ನಿಲ್ಲಿಸ್ಕೋಬೋದು. ಎಲೆಕ್ಟ್ರಿಕ್ ವೆಹಿಕಲ್ಗಳೆಲ್ಲ ಇದ್ದರೆ ಚಾರ್ಜಿಂಗ್ ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ, ತುಂಬ ಕಡೆ ಇದೆ, ಬೇಕಾದ್ರೆ ಇಟ್ಕೋಬೋದು. ತುಂಬ ಕಡೆ ಮಾಡಿದ್ದಾರೆ. ಇದಿಷ್ಟು ಪಾರ್ಕಿಂಗ್ ಲೇಔಟು. ಮನೆ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ. 4 ಕಡೆ ವೈಡ್ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ, ಲ್ಯಾಪೋತ್ರ ಆಂಟಿ ಸ್ಕಿಡ್ಡು, 2x4 ವೆಟ್ರಿಫೈಡ್ ಟೈಲ್ಸ್ 2 ಕಡೆಯೂ. ಇಲ್ಲಿ ವೆಲ್ಕಮ್ ಬೋರ್ಡು, ದೇವ್ರ ಮೂರ್ತಿ ಏನಾದರೂ ಇಟ್ಕೋಬೋದು. 4.5 ಅಡಿ ವೈಡ್ ಇದೆ ಸ್ಟೇರ್ ಕೇಸು. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು, ಟೀಕುಡ್ ವಿಂಡೋ ಬರುತ್ತೆ. ಹಾಗೆ ವರಾಂಡ ಇಲ್ಲಿ ನಿಮಗೆ ಟಫನ್ ಗ್ಲಾಸು 12 mm SS ರೈಲಿಂಗ್ಸ್ ಇರುತ್ತೆ. ಅಂಜನಾಪುರ ಅದು ದಯಾನಂದ ಸಾಗರ್ ಸ್ಕೂಲು. ಓಕೆ, ಮೇಲಿಂದ ಕೆಳಗಡೆ PVC ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ವಾಲ್ ಕ್ಲೈಂಡಿಂಗು, ವೆಟ್ರಿಫೈಡ್ ಟೈಲ್ಸು, ಲಪೋತ್ರ ಗ್ರಾನೈಟ್ ಫ್ಲೋರಿಂಗು. ಈಸ್ಟ್ ವೆಸ್ಟ್ ಮೇನ್ ಡೋರು ಟೀಕುಡಲ್ಲಿ ಮಾಡಿರುವಂಥದ್ದು. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಬೇಕು. ಇದು ಒಂದು ಹಾಲಲ್ಲಿ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಇದು TV ಕ್ಯಾಬಿನೆಟು, ಸ್ಟೋರ್ ರೂಮು, ಲಿಫ್ಟ್ ಪ್ರಾವಿಷನ್ನು, ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ, ಹಾಗೆ ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ. ಈ ವಾಲ್ ಹಿಂದುಗಡೆಗೆ ಅಡುಗೆ ಮನೆ ಬರುತ್ತೆ. ಈಗ ನಾನು TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಹಾಲನ್ನ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್, ನೀವು ಒಂದು ಸೋಫಾ ಇಟ್ಕೊತೀರಂದರೆ ಈ ಥರ L ಶೇಪಲ್ಲಿ ಅಲ್ಲಿವರೆಗೂ ಇಟ್ಕೋಬೋದು. ವಾಲ್ ಏನಿದೆಯಲ್ಲ, ವಾಲ್ ಪೇಪರ್ನ ಕೊಟ್ಟಿರುವಂಥದ್ದು. ವಿನಿಯರ್ ಫಾಲ್ ಸೀಲಿಂಗ್ ಆ್ಯಂಡ್ POP PVC ಅಟ್ಯಾಚ್ ಮಾಡಿ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ಒಂದು ಹಾಲ್. ಈಗ ನಾನು ನಿಮಗೆ ಆ ಸ್ಟೇರ್ ಕೇಸಿಂದ ನಿಂತ್ಕೊಂಡು ಈ ಕಡೆ ಕೋಡ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ ಯಾವ ಥರ ಇದೆ ಹಾಲ್ ಅಂತ. ನೋಡಿ, ಎಂಟ್ರಿ ಒಳಗಡೆ ಬಂದೆ. ಇಷ್ಟೊಂದು ನಿಂತ್ಕೊಂಡು ನಾನು TV ಕ್ಯಾಬಿನೆಟಿಂದ ಈ ಕಡೆ ತೋರಿಸಿದೆ ಹಾಲ್ ಹೇಗೆ ಬರುತ್ತೆ ಅಂತ. ಡೋರ್ ಕ್ಲೋಸ್ ಮಾಡಿಕೊಂಡ್ರು ಕೂಡ ವೆಂಟಿಲೇಷನ್ಗೆ ನಮಗೂ ಅಲ್ಲೊಂದು ವಿಂಡೋ ಇದೆ. ಹಾಗೆ ಈ ಡೋರ್ ಕ್ಲೋಸ್ ಮಾಡಿ ಈ ಕಡೆಯೂ ವೆಂಟಿಲೇಷನ್ ಇದೆ. ಆಪೋಸಿಟ್ ನಿಮಗೆ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿ ಸಿಗುತ್ತೆ. ಇದೊಂದು ಹಾಲು. ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಕ್ಲಿಯರಿಟಿ ಇಂಪಾರ್ಟೆಂಟ್, ಹಾಗಾಗಿ ನಾನು ಹಾಲನ್ನ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇದೊಂದು TV ಕ್ಯಾಬಿನೆಟ್ಟು, 90 ಡಿಗ್ರಿ ಸ್ಟ್ರೈಟ್ ಫಾರ್ವರ್ಡು, ಕಣ್ಣೆದುರಿಗೆ TV ಬರುತ್ತೆ. ಕ್ರಾಸ್ ಆ ಕಡೆ ಈ ಕಡೆ ತಲೆ ತಿರುಗಿಸೋ ಹಾಗಿಲ್ಲ, ಪರವಾಗಿಲ್ಲ. ಹಾಲ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಸಿಂಪಲಾಗಿದೆ.
ಇದೊಂದು ಫುಲ್ಲು ಹಾಲ್ನ ಲುಕ್ಕು, ಸರಿನಾ. ಈಗ ಇಲ್ಲಿ ಸ್ಟೋರೇಜ್ ಇದೆ. ಒಳಗಡೆ ನೀವು ಈ ಲಿಫ್ಟ್ ಹಿಂದ್ಗಡೆನೂ ಬರುತ್ತೆ, ಇದು ಸ್ಟ್ರೈಟಾಗೂ ಸಿಗುತ್ತೆ. ಇದ್ರ ಹಿಂದ್ಗಡೆನೇ ನಮಗೆ UPS ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಸರಿನಾ. ದೊಡ್ಡದಾಗಿದೆ. ಇದು ನೀವು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೋಬಹುದು. ಹಿಡನ್ ಥರ ಇದೆ, ಗೊತ್ತಾಗಲ್ಲ. ಅದ್ರ ಪಕ್ಕದಲ್ಲೇ ಲಿಫ್ಟ್ ಪ್ರಾವಿಷನ್ ಬರುತ್ತೆ. ಮತ್ತು ಸ್ಟೇರ್ ಕೇಸು ಮನೆ ರೂಮ್ಗಳ ಮೇಲೆ ಹೋಗೋದಕ್ಕೆ. ಇಲ್ಲಿ ಪೂಜಾ ರೂಮು, ಅಡುಗೆ ಮನೆ ಹೋಗೋದಕ್ಕೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಗಣೇಶ ಇರುವಂಥ ಹ್ಯಾಂಡ್ ಕರ್ವಿಂಗು ಪೂಜಾ ರೂಮು ನೋಡಿ. ಇದು 3 ಜನ ಆರಾಮಾಗಿ ಕೂತ್ಕೋಬೋದು, ಪೂಜೆ ಮಾಡಬಹುದು ನೆಮ್ಮದಿಯಿಂದ. ಫೋಟೋ ಫ್ರೇಮ್ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಸಾಮಗ್ರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಗಳು ಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ಸ್ ವಾಲ್ ಕ್ಲೈನಿಂಗು, ಟಫನ್ ಗ್ಲಾಸು, ಓಮ್ ಪ್ಯಾಟ್ರನ್ನು. ಇದೊಂದು ಪೂಜಾ ರೂಮು. ಇವಾಗ ಅಡುಗೆ ಮನೆ ನನ್ನ ಎಡಭಾಗದಲ್ಲಿ ಬರುತ್ತೆ, ಬಲಭಾಗದಲ್ಲಿ ಏನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಯುಟಿಲಿಟಿ ವೆಂಟಿಲೇಷನ್ಗೆ ಒಂದು ವಿಂಡೋ, ಆಪೋಸಿಟ್ಟು ಕಿಚನ್, ಮಾಡ್ಯುಲರ್ ಕಿಚನ್ನು. ಸ್ಲ್ಯಾಬು ಎಲ್ಲ ಅಕ್ರಾಲಿಕ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು ಕ್ವಾಡ್ಸ್ ಆಗಿರುತ್ತೆ. ನಿಮಗೆ ಅಲ್ಲಿ ಗ್ಯಾಸು, ಮೇಲ್ಗಡೆ ಚಿಮ್ನಿ ಪಾಯಿಂಟು, ವಾಟರ್ ಪ್ಯೂರಿಫೈ ಸೈಡಲ್ಲಿ, ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. ವಿನಿಯರ್ ಫಾಲ್ ಸೀಲಿಂಗು. ಇದೊಂದು ಅಡುಗೆ ಮನೆ. ಮಿಕ್ಸರು, ಮೈಕ್ರೋವೇವ್ ಇದ್ದರೆ ಇಟ್ಕೋಬೋದು. ಅಡುಗೆ ಮನೆಯಿಂದ ನಿಂತ್ಕೊಂಡು ಈ ಕಡೆ ನೋಡ್ಬೋದು. ಡೈನಿಂಗ್ ಹಾಲ್ ಏರಿಯಾ ಅಲ್ಲಿ ಒಳಗಡೆ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ಯುಟಿಲಿಟಿ, ಇಲ್ಲಿ ಎಕ್ಸ್ಟ್ರಾ ಪಾತ್ರೆಗಳಿದ್ದರೆ ಇಲ್ಲಿ ತೊಳ್ಕೊಬೋದು, ಅಥವಾ ಡಿಶ್ ವಾಷರ್ ಇದ್ದರೆ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಸೇಫ್ಟಿಗೋಸ್ಕರ MS ರಿಲಿಂಗ್ಸ್ ಇದೆ. ಇದರ ಆಪೋಸಿಟು ಡೈನಿಂಗ್ ಹಾಲ್ ಏರಿಯಾ. ಫ್ರಿಡ್ಜ್ ಪಾಯಿಂಟು ಇಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇಲ್ಲಿ ಡೈನಿಂಗ್ ಏರಿಯಾ. ಇದು ನೀವು 4ರಿಂದ 6 ಚೇರ್ ಬೇಕಾದ್ರೆ ಇಟ್ಕೋಬೋದು, ದೊಡ್ಡದಾಗಿದೆ. ಫಾಲ್ ಸೀಲಿಂಗ್ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ. ವಾಲ್ ಪೇಪರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಇದು ಸೂಪರಾಗಿ ಬಂದಿದೆ. ಪ್ಯಾಂಟ್ರಿ ಯೂನಿಟು, ಈ ಥರ. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ವಿತ್ ಮಿರರು, ಟಾಪಪ್ ಬರುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ ವಿಡಿಯೋ ಮಾಡ್ತಾ ಇರೋದು? ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಓಕೆ, ಇದಿಷ್ಟು ಡೈನಿಂಗ್ ಹಾಲ್ ಏರಿಯಾ. ಈ ಫ್ಲೋರಲ್ಲಿ ಒಂದು ಕಾಮನ್ ಆಗಿ ಬಾತ್ರೂಮ್, ಡ್ರೈ ಆ್ಯಂಡ್ ವೆಟ್ಟು ನೋಡಿ. ಫ್ಲೋರಿಂಗ್ ಬಂದು ಲಪತ್ರ ಗ್ರಾನೈಟು. ಇಲ್ಲಿ ವಾಲ್ ಮೌಂಟು ಕಮೋಡ್ ಸಿಗುತ್ತೆ, ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ಡ್ರೈ ಆ್ಯಂಡ್ ವೆಟ್ ಎರಡೂ ಮಾಡಿದ್ದಾರೆ. ಇಲ್ಲಿದ್ದ ಮತ್ತು ವೆಟ್ ಏರಿಯಾ ಸೂಪರ್. ಇದು ಮಾತ್ರ ಬಾತ್ರೂಮ್ ಮಾತ್ರ ಚೆನ್ನಾಗಿದೆ. ಇದಿಷ್ಟು ಈ ಫಸ್ಟ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣ. ನೋಡಿದ್ದೀರಲ್ಲ, ಫುಲ್ ಕ್ಲಿಯರಾಗಿ ತೋರಿಸಿದ್ದೀನಿ. ಈಗ ಸ್ಟೇರ್ಕೇಸಿಂದ ಮೇಲ್ಗಡೆ ಹೋಗೋಣ. ಅಂದರೆ 4 ಬೆಡ್ರೂಮ್ ಬರುತ್ತೆ ಟೋಟಲು. ನಿಮಗೆ 3 ಅಡಿ 3.5 ಅಡಿ ಬರ್ಬೋದು. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಬಂದು ಇಟಾಲಿಯನ್ ಮಾರ್ಬಲ್ಲು. ವೆಂಟಿಲೇಷನ್ಗೆ ವಿಂಡೋ ನಾರ್ತ್ ಫೇಸ್ ಕಡೆಯಿಂದ ಬರುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ ಒಂದು ವಿಂಡೋ ಇದೆ. ಇದು ಸಿಟ್ಔಟ್ ಏರಿಯಾ ಫ್ಯಾಮಿಲಿ ಅಥವಾ ಆಫೀಸ್ ರೂಮ್ ಥರ ಇಲ್ಲಿ ವರಾಂಡ ಮಾಡ್ಕೋಬೋದು. ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಇಲ್ಲಿ ಮಾಡ್ಬೋದು. ಪ್ಯಾಂಟ್ರಿ ಯೂನಿಟ್ ಎಲ್ಲ ಕೊಟ್ಟಿದ್ದೀವಿ, ಬುಕ್ಸು ಅದೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಎರಡಕ್ಕೂ ಕಾಮನ್ನಾಗಿ ಬಾಲ್ಕನಿ ಬರುತ್ತೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಈ ಎರಡರ ಮಧ್ಯದಲ್ಲಿ ಬಾಲ್ಕನಿ. ಫಸ್ಟ್ ನಾನು ನಿಮಗೆ ಬಾಲ್ಕನಿನ ತೋರಿಸ್ಕೊಟ್ಬಿಡ್ತೀನಿ. ಯಾಕೆ ಅಂತಂದರೆ ಒಂದು ಐಡಿಯಾ ಬರುತ್ತೆ. ಬಾಲ್ಕನಿಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಎಂಟ್ರಿ ಅದೇ
ಲಿಫ್ಟು, ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಸ್ಟೇರ್ ಕೇಸ್ ಪಕ್ಕದಲ್ಲಿ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮು, ಒಂದು ಸ್ಟಡಿ ಕ್ಯಾಬಿನೆಟು, ಬುಕ್ ರ್ಯಾಕ್ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಹೆಂಗೆ ಬೇಕಾದರೂ ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮು, ವೆಂಟಿಲೇಷನ್ಗೆ ವಿಂಡೋ, ಬಾಲ್ಕನಿ. ಇಲ್ಲೊಂದು 4ರಿಂದ 5 ಚೇರ್ಗಳು ಹಾಕೊಂಡು ಹೊರಗಡೆ ಕೂತ್ಕೋಬೋದು. ಹೇಗೆ ಕಾಣಿಸ್ತಿದೆ ಹೊರಗಡೆ ಪಕ್ಷಿಗಳ ಸೌಂಡು ಚೆನ್ನಾಗಿದೆ. ಹೈಟಲ್ಲಿ ಇದೆ ಮನೆ ಇದು. ಗೆಳೆಯರು, ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇಂಟೀರಿಯರ್ ವರ್ಕ್ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಸೇಮ್ ಮೆಟೀರಿಯಲ್ ಮಾರ್ಬಲು, ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಕುಷನ್, ಸಾಫ್ಟ್ ಕುಷನ್ ಇರುತ್ತೆ. ವೆಂಟಿಲೇಷನ್ಗೆ 2 ಕಡೆ ವಿಂಡೋ ಬಿಟ್ಟಿದ್ದೀವಿ. ವಾಲ್ ಪೇಪರು, ಇಂಟೀರಿಯರ್ ವರ್ಕಲ್ಲಿ ಫಾಲ್ ಸೀಲಿಂಗು. ವಾವ್, ನೋ ವರ್ಡ್ಸ್. ಕ್ಲಿಯರಿಟಿಗೆ ತುಂಬ ಚೆನ್ನಾಗಿದೆ. ಟೋಟಲ್ ನಿಮಗೆ 5 ಡೋರ್ ಇರುವಂತಹ ವಾರ್ಡ್ರೋಬರ್ ಸಿಗುತ್ತೆ. ಓಪನ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾತ್ರೂಮು, ಫೋನ್ ಹೋಲ್ಡರು, ವೆಂಟಿಲೇಷನ್ಗೆ ವಿಂಡೋ. ಲೋಲಿ ರೂಮ್ ಮಾತ್ರ ತುಂಬ ಇಷ್ಟಪಡ್ತೀರಾ. ನಾನು ತಪ್ಪು ತೋರಿಸ್ತಾ ಇರ್ಬೋದು, ಬಟ್ ನೋಡೋರಿಗೆ ಬಂದ ತಕ್ಷಣ ಇಂಪ್ರೆಸ್ ಆಗ್ತೀರಾ. ಚೆನ್ನಾಗಿದೆ. ಇಲ್ಲಿ ಬಾತ್ರೂಮ್ಗಳು 30-40ದಲ್ಲಿ ಇರುತ್ತಲ್ಲ, ಅದೇ ಥರ. ಅದಕ್ಕಿದಕ್ಕೆ 5 ಫೀಟ್ ಡಿಫ್ರೆನ್ಸ್ ಅಷ್ಟೇ. ಡ್ರೈ ಆ್ಯಂಡ್ ವೆಟ್ ಇದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್. ರೈಟ್, ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ, ತೋರಿಸ್ಬಿಟ್ಬಿಡ್ತೀನಿ. ಇದೆಲ್ಲ ವಾಲ್ಪೇಪರ್. ಇದು ತೋರಿಸಿದ್ರೆ ಮಾಡ್ತಿದ್ದೆ ನಿಮಗೆ. ಇದೆಲ್ಲ ವಾಲ್ಪೇಪರು. ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ಲು, ಕಿಂಗ್ ಸೈಜ್ ಕಾಟು, ಇಂಟೀರಿಯರ್ ವರ್ಕ್ ರಾಫ್ಟರು, ಅದು ಅಕ್ರಾಲಿಕ್ ಲ್ಯಾಮಿನೇಷನ್ನು, ಸಾಫ್ಟ್ ಕುಷನ್ ಪ್ಯಾಡು, ಡ್ರೆಸ್ಸಿಂಗ್ ಕ್ಯಾಬಿನೆಟು, POP ಫಾಲ್ ಸೀಲಿಂಗು, ಹಾಗೆ ಇಂಟೀರಿಯರ್ ವರ್ಕಲ್ಲಿ ಬಿಗ್ ವಿಂಡೋ 5x5 ಇದೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್, ಅದು ಗ್ಲಾಸಿ ಫಿನಿಶು. ಬಾತ್ರೂಮ್ ಐ ಥಿಂಕ್ ಇದಿರುತ್ತೆ. ಓಕೆ, ಎಲ್ಲ ವಿಂಡೋ ವುಡ್ಡು, ಪ್ರತಿಯೊಂದು ಟೀಕ್ ವುಡ್ಡು. ಹಾಗೆ ಸ್ಮೆಲ್ಲೇ ಓಪನ್ ಮಾಡ್ತೀನಿ. ಕರೆಕ್ಟಾಗಿ ಓಪನ್ ಮಾಡಿದೆ. ಇದೊಂದು ಹಿಡನ್ ಬಾತ್ರೂಮು, ಚಿಲ್ಡ್ರನ್ ಬಾತ್ರೂಮು, ಟಾಪಪ್ಪು. ಬಾತ್ರೂಮ್ಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಅಂದರೆ ಬೆಡ್ರೂಮ್ ಥರನೇ ಚೆನ್ನಾಗಿ ಕೊಟ್ಟಿದ್ದಾರೆ. ವಾಲ್ಪೇಪರು, ಓಕೆ ರೈಟ್. ಇದು ಕೂಡ ವಾಲ್ಪೇಪರು. 2 ಬೆಡ್ರೂಮ್ ಆಗಿದೆ. ಇನ್ನು 2 ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಸೇಮ್ 3 ಫೀಟ್ ವೈಡ್ ಆಗಿದೆ. ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ವಿತ್ ಹ್ಯಾಂಡ್ ಗ್ರಾಬರು. ವೆಂಟಿಲೇಷನ್ಗೆ ಆಪೋಸಿಟ್ ವಿಂಡೋ ಬರುತ್ತೆ. ಥರ್ಡ್ ಫ್ಲೋರಲ್ಲಿದ್ದೀನಿ. ಸೇಮ್ ಕೆಳಗಡೆ ಇದೆಯಲ್ಲ, ಅದೇ ಥರ ಒಂದು ವಿಂಡೋ. ಸಿಟ್ಔಟ್ ಏರಿಯಾ, ಕಾಮನ್ ಬಾಲ್ಕನಿ, ವೆಂಟಿಲೇಷನ್ಗೆಲ್ಲೊಂದು ವಿಂಡೋ. ಹಾಗೆ ಇಲ್ಲಿ ಒಂದು TV ಕ್ಯಾಬಿನೆಟ್ಟು, ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು. ಚಿಲ್ಡ್ರನ್ ಬೆಡ್ರೂಮ್ ತೋರಿಸಿ, ಬಾಲ್ಕನಿ ತೋರಿಸಿ, ಚಿಲ್ಡ್ರನ್ ಬೆಡ್ರೂಮ್ ತೋರಿಸಿ, ಆಮೇಲೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಕಾಮನ್ ಬಾಲ್ಕನಿ, ಎಲ್ಲ ಟೀಕ್ ವುಡ್ಡು. ಇದು ಥರ್ಡ್ ಬೆಡ್ರೂಮು. ಇದು ಯಾಕೋ ಹೆವಿ ಲುಕ್ ಕಾಣಿಸ್ತಿದೆ. ಇದೆಲ್ಲ ಮಾಡಿಸಿದ್ದಾರೆ. ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹಾಗೆ POP ಫಾಲ್ ಸೀಲಿಂಗು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಇರುತ್ತೆ, ಕಾಸ್ಮೆಟಿಕ್ ಎಲ್ಲ. 5x5 ಬಿಗ್ ವಿಂಡೋ.
ಅಬ್ಬಬ್ಬಬ್ಬಬ್ಬ ಗುರು ರೂಮ್ ಮಾತ್ರ ಚೆನ್ನಾಗಿ ಬಂದಿದೆ, ಹೇಳಲ್ಲ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹಿಡನ್ ಬಾತ್ರೂಮ್, ಓಕೆ. ಥರ್ಡ್ ಬೆಡ್ರೂಮ್ ಇದಿಷ್ಟು. ಇಲ್ಲೊಂದು ವಾಲ್ಪೇಪರ್ ಕೊಟ್ಟಿಲ್ಲ, ಓಕೆ. ಅಲ್ಲಿ ಕೆಳಗಡೆ ಕೊಟ್ಟಿದ್ರು, ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಿದ್ದಾರೆ ನೋಡಿ. ಇದು ಮಾಡಿ ಕೆಳಗಡೆ ಇದು ಮಾಡಿರಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಿದೆ ವಿತ್ ವಾಲ್ಪೇಪರ್. ವಾವ್, ಇಷ್ಟ ಇದೆ, ಚೆನ್ನಾಗಿ ಬಂದಿದೆ ಮನೆ. ಈಗ ಫೋರ್ತ್ ಮಾಸ್ಟರ್ ಬೆಡ್ರೂಮ್. ಸೇಮ್ ಕಿಂಗ್ ಸೈಜ್ ಕಾಟು, ವೆಂಟಿಲೇಷನ್ಗೆ 2 ವಿಂಡೋ. ಒಂದು ರೂಮ್ಗಿಂತ ಒಂದು ರೂಮ್ ಚೆನ್ನಾಗಿದೆ. ಇದು ಕೂಡ ಸಿಂಪಲಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ಗುರು. ವಾವ್, ಲವ್ಲಿ. ಚೆನ್ನಾಗಿರೋದನ್ನ ಚೆನ್ನಾಗಿದೆ, ಚೆನ್ನಾಗಿಲ್ದಿರೋದನ್ನ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಓಪನ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾತ್ರೂಮು, ಓವರ್ ಹೆಡ್ ವಾರ್ಡ್ರೋಬರು ಎಲ್ಲ ಗ್ಲಾಸಿ ಫಿನಿಷಲ್ಲಿ ಇರುವಂತಹ ಅಕ್ರಾಲಿಕ್ ಲ್ಯಾಮಿನೇಷನು. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ವಾಲ್ಪೇಪರು, TV ಕ್ಯಾಬಿನೆಟ್ಟು, ವಾಲ್ಮೌಂಟ್, ಬಾತ್ರೂಮ್. ಈ ಥರ ಬಾತ್ರೂಮ್ ಡ್ರೈ ಆ್ಯಂಡ್ ವೆಟ್ ಪಾರ್ಟಿಷನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಈಸಿ. ಫ್ರೆಂಡ್ಸ್, ಇದಿಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು. ಟಾಪ್ ಫ್ಲೋರಲ್ಲಿ ಹೋಗ್ತಾಯಿದ್ದೀನಿ. ಕಂಟಿನ್ಯೂ ಆಗುತ್ತೆ ಸ್ಟೇರ್ ಕೇಸು, ಲೈಕ್ ಇಟಾಲಿಯನ್ ಮಾರ್ಬಲ್ಲು, ವೆಟ್ ಟು ವೆಟ್ ಟೈಲ್ಸ್ ಅಲ್ಲ, SS ರೈಲಿಂಗ್ಸು, ವೆಂಟಿಲೇಷನ್ಗೆ ವಿಂಡೋ, MS ಡೋರು. ಸರಿ, ಇಲ್ಲಿ ನೋಡಿ, ಓಪನ್ ಟೆರೆಸ್ ಕೊಟ್ಟಿದ್ವಿ. ಕಜಾರಿ ಟೈಲ್ಸ್, ಆಂಟಿ ಸ್ಕಿಡ್ಡು 1/1. ಇಲ್ಲಿ ನಿಮಗೆ ಬಟ್ಟೆ ಒಣಗಿ ಹಾಕೋದಕ್ಕೆ ಲಿಫ್ಟ್, ಮೇಂಟೆನೆನ್ಸ್ ರೂಮು. ಇಲ್ಲಿ ಒಂದು ಹೆಡ್ ರೂಮ್ ಇದೆ. 1000 ಲೀಟರ್ದು ಮೇಲ್ಗಡೆ 2 ಸಿಂಟ್ಯಾಕ್ಸ್ಗಳಿದೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಮಾಡ್ತಾರೆ, ಕರೆಕ್ಟ್. ಇದು ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ರೂಮ್ ಥರನೇ ಇದೆ, ಎಕ್ಸ್ಟ್ರಾ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಫುಲ್ ಓಪನ್ ಟೆರೆಸ್, ಫುಲ್ ಡೆವಲಪ್ ಏರಿಯಾ. ಅಪಾರ್ಟ್ಮೆಂಟ್ ಎಲ್ಲ ಇಲ್ಲೇ ಇದೆ. ಇದು ಆಂಜನಾಪುರ 10 ಬ್ಲಾಕ್ ದಯಾನಂದ ಸಾಗರ ಸ್ಕೂಲು, ಗ್ರೇ ಕಲರಲ್ಲಿರೋದು. ಬಸ್ ಡಿಪೋ ಅದರ ಆಪೋಸಿಟೇ ಬರುತ್ತೆ ನಮಗೆ. 80 ಫೀಟ್ ರೋಡು. ಈ ಮನೆ ಹಿಂದ್ಗಡೆನೇ ಬರುವಂಥದ್ದು. ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟ್. ಇದು ಹ್ಯಾಂಡ್ ವಾಶು. ಇದು 80 ಫೀಟು ಅಥವಾ 60 ಫೀಟ್ ರೋಡ್ ಅಂತೀವಲ್ಲ, ಅಂಚೆ ಬರೋದು ಅದು. ಓಕೆ, ಈಗ ಕೊನೆಯದಾಗಿ ಈ ಮನೆ ಬಗ್ಗೆ 4 ಮಾತುಗಳು. ಇದು 25ಕ್ಕೆ 30 ಬರುತ್ತೆ, ಸರಿನಾ? ನಾರ್ತ್ ಈಸ್ಟ್ ಕಾರ್ನರು, ಆಂಜನಾಪುರ 9th ಬ್ಲಾಕು, BDA. ಇದು ಆಸ್ಕಿಂಗ್ ಪ್ರೈಸ್ 3 CR 75 lakhs ಕೇಳ್ತಾಯಿದ್ದಾರೆ. 3,75,00,000 ನೆಗೋಷಿಯಬಲ್ ಇದೆ. ಈ ಮನೆ ನೋಡಬೇಕಂದ್ರೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನು ಈ ವಿಡಿಯೋ ನೋಡ್ತಾ ಇದ್ದಿರೋರು ಇಷ್ಟ ಆದರೆ ಲೈಕ್ ಕೊಡಿ. ಯಾರಾದರೂ ತೊಗೊತೀನಿ ಅನ್ನೋರು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.